ಶಿವಕುಮಾರ್ ಅವರ ಮನೆಗೆ ಗೌತಮ್ ಅದಾನಿ ಭೇಟಿ ಕೊಟ್ಟಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಅದಾನಿ ಗ್ರೂಪ್ಸ್ ಅಧ್ಯಕ್ಷರಾದಂತಹ ಗೌತಮ್ ಅದಾನಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಗಳು, ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಕೂಡ ಪಡೆಯಲಾಗಿದೆ. ಅದರ ಜೊತೆಗೆ ಈಗಾಗಲೇ ಟೆಂಡರ್ ಕರೆದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೌತಮ್ ಅದಾನಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ವರೆಗೂ ಕೂಡ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸುರಂಗ ಮಾರ್ಗ ನಿರ್ಮಾಣ ಮಾಡುವಂತಹ ಯೋಜನೆ. 16.75 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ, ಈ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದತೆಗಳನ್ನ ಮಾಡಲಾಗ್ತಾ ಇದೆ. ಅಂದಾಜು ಮೊತ್ತ ಅದರದ್ದು 17,698 ಕೋಟಿ. ಈ ಯೋಜನೆಗೆ ಅದಾನಿ ಎಂಟರ್ಪ್ರೈಸಸ್ ಬಿಡ್ ಮಾಡಿದೆ. ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಹೆಚ್ಚು ಬಿಡ್ ಮಾಡಿದೆ. ಅಂದ್ರೆ ಸರಿಸುಮಾರು 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಈಗಾಗಲೇ ಬಿಡ್ ಸಲ್ಲಿಕೆ ಮಾಡಲಾಗಿದೆ. ಅನಂತರದಲ್ಲಿ ಈಗ ಗೌತಮ್ ಅದಾನಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು. ಬೇರೆ ಒಂದಷ್ಟು ಬಿಡ್ ಮಾಡಿರುವಂತಹ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರೆ ಅದರಲ್ಲಿ ಗೌತಮ್ ಅದಾನಿ ಅವರ ಒಡೆತನದ ಈ ಸಂಸ್ಥೆ ಏನಿದೆ ಇದರ ಬಿಡ್ಡಿಂಗ್ ಅತಿ ಕಡಿಮೆ. ಸರ್ಕಾರ ಅಂದಾಜು ಮಾಡಿದ್ದು 17,000 ಕೋಟಿ, ಆದ್ರೆ ಇಲ್ಲಿ ಬಿಡ್ ಆಗಿರೋದು 22,267 ಕೋಟಿ ರೂಪಾಯಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬಿಡ್ ಸಲ್ಲಿಕೆ ಆಗಿದೆ. ಅದಾನಿ ಸಂಸ್ಥೆಗೆ ಗುತ್ತಿಗೆ ನೀಡ್ತಾರ, ಹಾಗಾದ್ರೆ ಅತಿ ಕಡಿಮೆ ಅವ್ರದೇ ಇರೋದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಆಗಿತ್ತು. ಆದ್ರೆ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ, ಇಂಥ ಸುರಂಗ ಮಾರ್ಗವನ್ನ ಮಾಡಬೇಕಾ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಈ ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಗೌತಮ್ ಅದಾನಿ ಭೇಟಿ ಕೊಟ್ಟಿದ್ದಾರೆ.